ಸಖತ್ತಾಗೇ ಇದೆಯಪ್ಪ. ಇದಕ್ಕೇನಾಗಿದೆ ನೋಡು, ಕಾರಿಡೋರ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ನೀನೇ ಸುಮ್ಮನೆ ಏನೇನೋ ಮಾತಾಡ್ತೀಯ. ಏನ್ ಗೊತ್ತಾ, ಈ ಬುದ್ಧಿವಂತರನ್ನ ಬೇಕಾದ್ರೆ ನಂಬೋದು, ಈ ಬುದ್ಧಿ ಜೀವಿಗಳಿರ್ತಾರಲ್ಲ ಅವ್ರನ್ನ ಮೊದಲು ತೆಗೆದು ಸೈಡ್ಗೆ ಇಡಬೇಕು. ರೂಮ್ಗಳು ಚೆನ್ನಾಗೇ ಇರುತ್ತೆ. ಹೌದೌದು, ಚೆನ್ನಾಗಿರುತ್ತೆ, ಚೆನ್ನಾಗೂ ಇದೆ. ಕಲ್ಯಾಣಿ, ನಿಂಗೆ ಕಾಟನ್ ಕ್ಯಾಂಡಿ ಇಷ್ಟ ಅಂತ ಕೇಳಿದ್ದೆ ಅಲ್ವಾ? ಜ್ಞಾಪಕ ಇದೆ. ನಿಮ್ಮ ಮನೆ ಹತ್ರ ಜಾತ್ರೆ ನಡೀತಾ ಇರಬೇಕಾದ್ರೆ ಅಣ್ಣ ತಗೊಂಬಂದು ಕೊಡ್ತಾ ಇದ್ರು ಅಂತ ಹೇಳಿದ್ರು. ಒಂದು ನಿಮಿಷ. ಕಲ್ಯಾಣಿ, ನಿಂಗೆ ನನ್ನ ಮೇಲೆ ಹುಚ್ಚು ಪ್ರೀತಿನೋ? ಹುಚ್ಚು ಪ್ರೀತಿ. ರಾಜೇಶ, ಬಾ ಕಲ್ಯಾಣಿ. ನಾನು ಬರ್ತೀನಿ. ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ರಾಜೇಶ, ಕಲ್ಯಾಣಿ, ಕಲ್ಯಾಣಿ ಬಾಯ್ಲೆ. ಎಲ್ಲೋಗ್ತಿದ್ಯಾ ನೀನು? ಅಲ್ಲೇ ಜೋರಾಗಿದೆ, ಯಾಕಂಗ್ ನಡ್ಕೊಂಡು ಹೋಗ್ತಿದ್ಯಾ? ಏನಾಯ್ತು ಕಲ್ಯಾಣಿ? ಏನಾಯ್ತು? ಸಾರಿ, ನಾನು ಏನ್ ಮಾಡ್ತಿದ್ದೆ ಗೊತ್ತಾಗ್ಲಿಲ್ಲ. ಅಲ್ಲ, ಹಂಗೆ ಕರ್ದಂಗಾಯ್ತು, ನಾನು ಮುಂದೆ ಹೋದಂಗಾಯ್ತು, ಗೊತ್ತಾಗ್ಲಿಲ್ಲ. ಕೃಷ್ಣ, ಇನ್ ಸಮಸ್ಯೆ ಏನ್ ಗೊತ್ತಾ, ನೀನು ಒಂದು ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತೀಯ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತೀಯ. ಅದೇ ನಿನ್ ಟ್ಯಾಲೆಂಟ್ ನ ತುಳಿತಾ ಇರೋದು ಕೃಷ್ಣ. ಹೌದೌದು, ತುಳಿತಾ ಇದೆ. ಏನ್ ಗೊತ್ತಾ, ನಾನು 2 hours ಹುಡುಕಿದ್ದೀನಿ ಕಣು. 17 ಹೋಟೆಲ್ಸ್ ಹುಡುಕಿದ್ದೀನಿ. ಅದು ನಮ್ಗೆ ಈ ಹೋಟೆಲ್ ಸಿಕ್ಕಿದ್ಯಲ್ಲ, ಇದು ಚೀಪ್ ಅಂಡ್ ಬೆಸ್ಟು. ನಮ್ಮ ರೇಜಿಗೆ ಬೇಜಾನೆ ಆಗೋಯ್ತು ಕಣೋ. ಹೂ ಕಣಮ್ಮ, ಚೀಪ್ ಅಂಡ್ ಬೆಸ್ಟ್. AC ಇದೆಯಂತೆ, ಬಿಸಿನೀರು ಬರುತ್ತಂತೆ, ವೈಫೈ ಇದೆಯಂತೆ. ಮನುಷ್ಯನ್ಗೆ ಇನ್ನೇನು ಬೇಕಲ್ವಾ? ಸಾಕು, ಇನ್ನೇನು ಬೇಡ. ಏನು ಗೊತ್ತಾ, ನನಗೆ ಇನ್ನೊಂದು ಈ ಹೋಟೆಲ್ ಬಗ್ಗೆ ಇಷ್ಟ ಆಗಿದ್ದೇನು ಅಂದರೆ, ಇವರು ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ಲು. ಬೇರೆ ಹೋಟೆಲ್ ಬುಕ್ ಮಾಡಬೇಕು ಅಂದರೆ 1 ದಿನ ಪೂರ್ತಿ ಬುಕ್ ಮಾಡಬೇಕಂತೆ. ಇಲ್ಲಿ ಆ ಪ್ರಾಬ್ಲಮ್ಮೇ ಇಲ್ಲ. 1 ಗಂಟೆಗೂ ಬುಕ್ ಮಾಡ್ಬೋದು, 1 ರಾತ್ರಿಗೂ ಬುಕ್ ಮಾಡ್ಬೋದು, ಪೂರ್ತಿ 1 ದಿನಕ್ಕೆ ಬೇಕಾದರೂ ಬುಕ್ ಮಾಡ್ಬೋದಂತೆ. ಅವರು ಅದಕ್ಕೆ ತಕ್ಕಂಗೆ ಚಾರ್ಜ್ ಮಾಡ್ತಾರಂತೆ. ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅದು. ಒಳ್ಳೆ ಬುದ್ಧಿ ಉಪಯೋಗಿಸಿದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಏನಂತೀಯ? ರುಕೋ, ಹೇಳೋ. ನೀ ಅರ್ಧ ಗಂಟೆಗೆ 1 ಗಂಟೆಗೆ ಬುಕ್ ಮಾಡ್ಕೊಳ್ಳೋ ಫೆಸಿಲಿಟೀಸ್ ಇದೆಯಲ್ಲ, ಬೊಂಬಟ್ ಐಡಿಯಾ ಅಲ್ವಾ? ರುಕೋ, ಈ ಹೋಟೆಲ್ಲು ಒಂಥರ ಬೇರೆ ಥರ ಹೋಟೆಲ್ಲು. ಅಂದರೆ ಬೇರೆಯವರು ಈ ಕೆಲಸ ಮಾಡೋಕ್ಕೆ ಅಂತ ಬರ್ತಾರಲ್ಲ, ಆ ಥರ ಹೋಟೆಲ್ ಇದು. ಈ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ, ಅವ್ರು ಸ್ಟೇ ಆಗಿ ಕೆಲಸ ಅರ್ಥ ಮಾಡ್ಕೊಳೆ, ಬೇರೆ ಬೇರೆ ಕೆಲಸಕ್ಕೆ ಅಂತ. ಏನ್ ಕೆಲ್ಸಕ್ಕೆ? ಆಫೀಸ್ ಕೆಲ್ಸಕ್ಕ? ಕರ್ಮ ಗುರು ಲೇ, ಕೆಲವು ಹೋಟೆಲ್ಗಳು ಅದಕ್ಕೆ ಅಂತಾನೆ ಇರುತ್ತೆ ಕಣೆ. ಏನ್ ರೆಪ್ಯುಟೇಷನ್? 4 ಸ್ಟಾರ್ ಕೊಟ್ಟಿದಾರಲ್ಲ. ನೀನ್ 4 ಸ್ಟಾರ್ ಅದೇ. ಈಗ ಈ ಫ್ಯಾಮಿಲಿ ಅವರೆಲ್ಲ ಬರೋ ಹೋಟೆಲ್ ಅಲ್ಲ ಕಣೆ, ಸಂಸಾರಸ್ಥರು ಕೂತ್ಕೊಂಡು ನೋಡೋ ಸಿನಿಮಾ ಅಲ್ಲ ಇದು. ಅಪ್ಪ ತಂದೆ, ದಯವಿಟ್ಟು ಬಿಡಿಸಿ ಹೇಳಪ್ಪ. ಇನ್ನೆಷ್ಟು ಬಿಡಿಸಿ ಹೇಳಮ್ಮ ನಿನಗೆ.
ಇನ್ನೂ ಬಿಡ್ಸ್ ಹೇಳಿದ್ರೆ ಜನ ಮೊಕ್ಕೋಗಿರ್ತಾರ ಅಷ್ಟೇ. ಒಳ್ಳೆ ಸವಾಸ ಆಯ್ತು ನಿಂದು. ಥು. ಇದೇನು ಸೌಂಡು ಕುಯ್ಯ ಕುಯ್ಯ ಅಂತದ? ಆಂಬುಲೆನ್ಸಾ? ನಾಯಿ ಮರಿ. ಏಯ್ ಥು. ಏನು ಆಗ್ತದೆ ಇಲ್ಲಿ? ಯಾರವರೆಲ್ಲ? ನಿನಗೆ ಅರ್ಥ ಆಗೋ ಥರ ಅಷ್ಟೊಂದು ಸಲ ಬಡ್ಕೊಂಡೆ. ಎಲ್ಲಿ ಕೇಳಿದೆ ನನ್ನ ಮಾತನ್ನ? ಫಸ್ಟ್ ಇಲ್ಲಿಂದ ಹೊಡೋಣ ಬಾ. ಬಾರಲೆ ಬಾರೆ, ಮುಖ ಮುಚ್ಕೊಳೆ. ಭವ್ಯ, ಅಮ್ಮ ಕಾಲೇಜಿಗೆ ಲೇಟ್ ಆಯ್ತಮ್ಮ. ಒಂದು ನಿಮಿಷದಲ್ಲಿ ಏನು ಪ್ರಪಂಚ ಮುಳುಗೋಗಲ್ಲ. ಭವ್ಯ, ಕಾಲೇಜಿಂದ ಫೋನ್ ಬಂದಿತ್ತು. ದಿನಾನು ಬರ್ತಾನೆ ಇರುತ್ತೆ. ಅವ್ರು ಫೋನ್ ಮಾಡಿದಾಗಲೆಲ್ಲ ನಾನು ಏನು ಉತ್ತರ ಕೊಡಲಿ ಹೇಳು? ಇಡೀ ದಿನ ಅದೇ ಚಿಂತೆಯಲ್ಲಿರ್ಬೇಕಾ ನಾನು? ಏನ್ ಹೇಳಿದ್ರು? ಇನ್ನೇನಮ್ಮ ಹೇಳ್ತಾರೆ? ಕಾಲೇಜಲ್ಲಿ ಲೆಕ್ಚರರ್ಸ್ ಜೊತೆಗೆ ಕಿರಿಕ್ ಮಾಡ್ಕೊಂಡಿರ್ತೀಯ, ಏನೋ ಒಂದು ಮಾತಾಡಿರ್ತೀಯ. ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕಾಲೇಜ್ಗೆ ಹೋಗಿ ಬರೋದಕ್ಕೆ ಏನೇ ನಿನಗೆ? ಮೊದಲು ಅವನೇಮ್ಮ ಶುರು ಮಾಡೋದು, ಅದಕ್ಕೆ ನಾನು. ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಅದೇನೆ ಅವನು ಇವನು ಅಂದ್ಕೊಂಡು? ಹೌದಮ್ಮ, ಅವ್ರಿಗೆ ಏನು ಬೇರೆ ಕೆಲಸ ಇರಲ್ಲ ನೋಡು. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಭವ್ಯನ ಜೊತೆಗೆ ಹೋಗಿ ಕಿರಿಕ್ ಮಾಡಿಕೊಂಡು ಜಗಳಾಡ್ಕೊಂಡು ಬರಬೇಕು ಅಂತ ಶಪಥ ಮಾಡ್ಕೊಂಡೇ ಹೊರಬಿದ್ದಿರ್ತಾರೆ ಅಲ್ವಾ? ಮಾ ಮೋಸ್ಟ್ಲಿ ಇರ್ಬೋದು ಅಮ್ಮ, ಅದಕ್ಕೆ ಅವನು. ಬಾಯಿ ಮುಚ್ಚು ಭವ್ಯ. ನೋಡು ಭವ್ಯ, ನಿನಗೆ ಅವರು ಬರೀ ಲೆಕ್ಚರರ್ ಅಲ್ಲ, ನಿಮ್ಮ ಅಕ್ಕನ ಮೈದ್ನ ಕಣೆ. ಅವರು ನಮ್ಮ ಕುಟುಂಬದವ್ರು ಇದ್ದಾಗೇನೆ. ನೀನು ಕಾಲೇಜಲ್ಲಿ ಜಗಳ ಆಡ್ಕೊಂಡ್ರೆ ಅದು ಅಲ್ಲಿಗೆ ನಿಲ್ಲಲ್ಲ ಕಣೆ, ಮನೆ ಬಾಗಿಲವರೆಗೂ ಬರುತ್ತೆ. ಅದರಿಂದ ನಿಮ್ಮ ಅಕ್ಕಂಗೂ ತೊಂದರೆ ಆಗುತ್ತೆ. ಪಾಪ, ಅವ್ರು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಗೊತ್ತಾ? ನಿನ್ನ ಬಗ್ಗೆ ಅವರು ಒಂಚೂರು ಕಂಪ್ಲೇಂಟ್ ಹೇಳಿಲ್ಲ, ಸೂಕ್ಷ್ಮವಾಗಿ ವಿಷಯ ತಲುಪಿಸಿದ್ರು ಅಷ್ಟೇ. ಕಲ್ಯಾಣಿ ಬಗ್ಗೆ, ರುಕ್ಕು ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ ಅವರು? ಬೇರೆಯವರಾಗಿದ್ರೆ ಗಲಾಟೆ ಮಾಡಿಬಿಟ್ಟಿರೋರು. ನೋಡು ಭವ್ಯ, ಕೋಪನ ಕಂಟ್ರೋಲ್ ಮಾಡ್ಕೊ. ಇಲ್ಲ ಅಂದರೆ ಅದು ಒಂದಿಲ್ಲ ಒಂದು ದಿವಸ ನಿನ್ನನ್ನೇ ತಿನ್ನುತ್ತೆ. ಅಮ್ಮನಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೋಡು, ಇವತ್ತಿಂದ ಕಾಲೇಜಲ್ಲಿ ನಿನ್ನ ಪಾಡಿಗೆ ನೀನಿರಬೇಕು. ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು, ತಲೆ ಬಗ್ಗಿಸ್ಕೊಂಡು ಬರಬೇಕು ಅಷ್ಟೇ. ಆಯ್ತು. ಸರಿ, ಲೇಟ್ ಆಗುತ್ತೆ, ಹೊರಡು.